ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ರಕ್ಷಿತಾ ಶೆಟ್ಟಿ ತಗೊಂಡಂತಹ ಒಂದು ಡಿಸಿಷನಿಂದ ಗಿಲ್ಲಿ ಕ್ಯಾಪ್ಟನ್ಸಿ ಓಟದಲ್ಲಿ ಸೋತಿದ್ದಾನೆ ಅಂತ ಹೇಳಿ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೇಕ್ ನ್ಯೂಸನ್ನು ಹಬ್ಬಿಸ್ತಿದ್ದಾರೆ. ಅಕಸ್ಮಾತ್ ನೀವೇನಾದರೂ ಈ ಒಂದು ನ್ಯೂಸನ್ನು ನಂಬಿದ್ದೀರಾ ಅಂತಂದರೆ ನಿಮ್ಮಷ್ಟು ಮೂರ್ಖರು ಯಾರೂ ಇಲ್ಲ ಅಂತಲೇ ಹೇಳ್ಬೋದು. ನಿಮ್ಮ ತಲೆಯಲ್ಲಿ ಎಳ್ಳಷ್ಟು ಬುದ್ಧಿ ಇಲ್ಲ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ರಕ್ಷಿತಾ ಶೆಟ್ಟಿ ನನಗೆ ಎಷ್ಟೆಲ್ಲ ಫೈಟ್ ಮಾಡಿದ್ಲು ಗಿಲ್ಲಿಗೋಸ್ಕರ ಆಗಿರ್ಬೋದು, ರಘುಗೋಸ್ಕರ ಆಗಿರ್ಬೋದು ಅನ್ನೋದನ್ನು ಎಪಿಸೋಡಲ್ಲಿ ನಾವು ಖಂಡಿತವಾಗ್ಲೂ ನೋಡಿದ್ದೀವಿ. ತುಂಬ ಎವಿಡೆಂಟಾಗಿ ಕಾಣಿಸ್ತಿದೆ ರಕ್ಷಿತಾ ಶೆಟ್ಟಿ ಅಲ್ಲಿ ರಘು ಮತ್ತು ಗಿಲ್ಲಿ ಅವ್ರಿಗೆ ಎಷ್ಟು ಕ್ಲೀನಾಗಿ ಸಪೋರ್ಟ್ ಮಾಡಿದ್ಲು ಅಂತ ಹೇಳಿ. ಆ್ಯಂಡ್ ಸಪೋರ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅವಳಿಗೆ ಡಿಸರ್ವಿಂಗ್ ಆಗಿರುವಂತಹ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೋಬೇಕು ಅನ್ನೋದು ಸ್ಟ್ರಾಂಗ್ ಆಗಿ ತಲೆನಲ್ಲಿ ಕುತ್ಕೊಂಡಿದೆ ಅಂತಲೇ ಹೇಳ್ಬೋದು. ಸೊ ಅವಳು ಇಷ್ಟೆಲ್ಲ ಮಾಡಿದ್ರೂ ಸಹ ಗಿಲ್ಲಿ ಕ್ಯಾಪ್ಟನ್ ಆಗದೆ ಇರೋದಕ್ಕೆ ಕಾರಣ ರಕ್ಷಿತಾ ಶೆಟ್ಟಿ ತಗೊಂಡಂತಹ ಡಿಸಿಷನ್ನು. ರಕ್ಷಿತಾ ಶೆಟ್ಟಿ ಗಿಲ್ಲಿನ ರಘು ಜೊತೆ ಪಾರ್ಟ್ನರ್ ಮಾಡಿ ಹಾಕಬಾರ್ದಾಗಿತ್ತು ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನ ಹಾಕ್ತಾನೆ ಇದ್ದೀರಾ. ಕಮೆಂಟ್ಸ್ಗಳನ್ನ ಹಾಕ್ತಿದ್ದೀರಾ ಅಂತಂದಾಗ ಸ್ವಲ್ಪ ಯೋಚನೆ ಮಾಡಿ ಕಮೆಂಟ್ಸ್ಗಳನ್ನು ಹಾಕಿ. ಯಾಕೆ ಅಂತಂದರೆ ರಕ್ಷಿತಾ ಶೆಟ್ಟಿಗೆ ಟಾಸ್ಕ್ ಯಾವ ರೀತಿ ಇರುತ್ತೆ ಅಂತ ಏನು ಬಿಗ್ ಬಾಸ್ ಏನು ಮೊದಲೇ ಹೇಳಿ ಒಂದು ಪಿಕ್ಚರನ್ನು ತೋರಿಸ್ಬಿಟ್ಟಿರೋದಿಲ್ಲ. ಈ ರೀತಿ ಟಾಸ್ಕನ್ನು ನಾವು ಕೊಡ್ತಿದ್ದೀವಿ, ಸೊ ಇಂತಹ ಟಾಸ್ಕ್ಗೆ ನೀವು ಪೇರ್ಸನ್ನು ರೆಡಿ ಮಾಡಬೇಕಾಗತ್ತೆ. ಆ್ಯಂಡ್ ಆ ಪೇರ್ಗಳು ಬಂದು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಟನ ಆಡ್ತಾರೆ ಅಂತ ಹೇಳಿ ಬಿಗ್ ಬಾಸ್ ಏನು ರಕ್ಷಿತಾ ಶೆಟ್ಟಿ ಅವ್ರಿಗೆ ಟಾಸ್ಕ್ ಏನಿರುತ್ತೆ, ಹೇಗಿರುತ್ತೆ ಅಂತೆಲ್ಲ ಹೇಳಿ ಮುಂಚೆನೇ ಹೇಳಿರಲಿಲ್ಲ. ಓಕೆನಾ? ಫಸ್ಟ್ ಆಫ್ ಆಲ್ ಅದನ್ನು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನು ರಕ್ಷಿತಾ ಶೆಟ್ಟಿಗೆ ಏನಾದರೂ ಆ ಒಂದು ವಿಚಾರ ಗೊತ್ತಿದ್ದಿದ್ರೆ ಅವಳು ಪೇರ್ ಮಾಡುವಂತಹ ಡಿಸಿಷನ್ ಖಂಡಿತವಾಗ್ಲೂ ಚೇಂಜ್ ಆಗಿರೋದೋ ಏನು. ಯಾಕೆ ಅಂತಂದರೆ ಆ ಒಂದು ಟಾಸ್ಕಲ್ಲಿ ರಘು ಅವ್ರಿಗೂ ಮತ್ತು ಗಿಲ್ಲಿ ಅವ್ರಿಗೂ ದ ಮೇನ್ ಡಿಸ್ಅಡ್ವಾಂಟೇಜಸ್ ಏನಿತ್ತು ಅಂತಂದರೆ ರಘು ಅವರ ಹೈಟೇ ತುಂಬಾ ಡಿಸ್ಅಡ್ವಾಂಟೇಜಸ್ ಆಗಿದ್ದು. ರಘು ಅವ್ರ ಪಾಪ ತುಂಬಾ ಬೆಂಡ್ ಆಗಬೇಕಾಗಿತ್ತು. ಆ ಒಂದು ಬಕೆಟ್ನ ಇಟ್ಕೋಬೇಕು ಅಂತಂದರೆ ರಘು ಅವ್ರು ತುಂಬಾ ಬೆಂಡ್ ಆಗಬೇಕಾಗಿತ್ತು. ಬಟ್ ಸೂರಜು ಮತ್ತು ಕಾವ್ಯ ಅವ್ರಿಗೆ ಆ ಒಂದು ಅಡ್ವಾಂಟೇಜ್ ಇತ್ತು. ಇಬ್ಬರು ಕೂಡ ಸ್ವಲ್ಪ ಸೇಮ್ ಹೈಟ್ ಇರೋದ್ರಿಂದ ಅದು ಅಡ್ವಾಂಟೇಜ್ ಆಯಿತು ಅಂತಲೇ ಹೇಳ್ಬೋದು. ಸೊ ಆ ಕಾರಣಕ್ಕಾಗಿ ಅವರು ಗೆದ್ದಿರ್ಬೋದಷ್ಟೇ. ಇಫ್ ಇನ್ ಕೇಸ್ ರಕ್ಷಿತಾ ಶೆಟ್ಟಿಗೆ ಈ ಒಂದು ಟಾಸ್ಕ್ ಮೊದಲೇ ಎಕ್ಸ್ಪ್ಲೈನ್ ಮಾಡಿದಿದ್ರೆ ಬಿಗ್ ಬಾಸ್ ಅವರು, ಅವಳು ಖಂಡಿತವಾಗ್ಲೂ ಗಿಲ್ಲಿ ಮತ್ತು ರಘು ಅವ್ರನ್ನ ಪೇರ್ ಮಾಡ್ತಿರ್ಲಿಲ್ಲ. ಯಾಕೆ ಅಂದರೆ ಅವಳಿಗೆ ಡಿಸರ್ವಿಂಗ್ ಆಗಿರುವಂತಹ ಕಂಟೆಸ್ಟೆಂಟ್ಗಳೇ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೋಬೇಕಾಗಿರೋದು. ಹಾಗೆಯೇ ಅವಳಿಗೆ ಗಿಲ್ಲಿ ಅಥವಾ ರಘುನಲ್ಲಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಕ್ಯಾಪ್ಟನ್ ಆಗಬೇಕು ಅನ್ನೋದೇ ಅವಳಿಗೆ ಮನಸ್ಸಲ್ಲಿ ಇದ್ದಿದ್ದು ಕೂಡ. ಆ್ಯಂಡ್ ಇನ್ನು ನಮ್ಮ ಕಾವ್ಯ ಅವ್ರನ್ನ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ಗಳಲ್ಲಿ ಹಾಕ್ತಿದ್ದೀರಾ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕಾವ್ಯ ಕ್ಯಾಪ್ಟನ್ ಆಗಿದ್ದಾಳೆ ಅಂತ ಹೇಳಿ ವೈರಲ್ ಆಗ್ತಿದೆ ಪೋಸ್ಟ್ಗಳೆಲ್ಲ. ಅಫ್ಕೋರ್ಸ್ ಕಾವ್ಯ ಅವ್ರು ಕ್ಯಾಪ್ಟನ್ ಆಗಿದ್ರೂ ಆಗಿರ್ಬೋದು. ಆ್ಯಂಡ್ ಕಾವ್ಯ ಕ್ಯಾಪ್ಟನ್ ಆಗಲಿ ಅಂತ ಅವಳು ಯಾವತ್ತಾದರೂ ಆಸೆ ಪಡುವಂತಹ ಹುಡುಗಿನ. ಯಾಕೆ ಅಂದರೆ ಕಾವ್ಯ ಬಿಗ್ ಬಾಸ್ ಮನೆಯಲ್ಲಿ ಡಿಸರ್ವೇ ಇಲ್ಲ ಅಂತ ಹೇಳಿ ಸಾಕಷ್ಟು ಬಾರಿ ಹೇಳಿರುವಂತಹ ವ್ಯಕ್ತಿ ಅಂತಂದರೆ ಅದು ರಕ್ಷಿತಾ ಶೆಟ್ಟಿ ಅಂತ ಹೇಳ್ಬೋದು. ಸೊ ಅವಳು ವೆಯ್ಟ್ ಮಾಡ್ತಿದ್ದಾಳೆ ಕಾವ್ಯ ಅವ್ರನ್ನಾಗಿರ್ಬೋದು ಅಥವಾ ಸ್ಪಂದನ ಅವ್ರನ್ನಾಗಿರ್ಬೋದು ಯಾವಾಗ ಮನೆಯಿಂದ ಆಚೆ ಕಳಿಸ್ತೀನೋ ಅಂತ ಹೇಳಿ ವೆಯ್ಟ್ ಮಾಡ್ತಿದ್ದಾಳೆ. ಸೊ ನಾಮಿನೇಷನ್ಗಾಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಪ್ರಕ್ರಿಯೆಗಾಗಿರ್ಬೋದು ಅವಳು ಅವ್ರ ಹೆಸರನ್ನೇ ತಗೋತಿದ್ದಾಳೆ. ಇವರಿಬ್ಬರು ಡಿಸರ್ವಿಂಗ್ ಆಗಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ. ಸೊ ಹೋಗಬೇಕು, ಇವರು ಸೇಫ್ ಗೇಮ್ ಮಾಡ್ತಿದ್ದಾರೆ ಅಂತ ಹೇಳಿ ಅವಳು ಪದೇ ಪದೇ ಕಾವ್ಯ ಮತ್ತು ಸ್ಪಂದನ ಹೆಸರನ್ನೇ ಹೇಳ್ತಿದ್ದಾಳೆ. ಕಾವ್ಯ ಹೋಗಬೇಕು, ಇಲ್ಲಾಂದರೆ ಸ್ಪಂದನ ಹೋಗಬೇಕು ಅಂತ ಹೇಳಿ. ಅದೇನು ಯಾವುದೋ ಪರ್ಸ್ನಲ್ ಗ್ರಜ್ಜಸನ್ನು ಇಟ್ಕೊಂಡು ಹೇಳ್ತಿರುವಂತಹ ಮಾತುಗಳಲ್ಲ ಅದು. ಅವ್ರು ಹೇಳ್ತಿರೋದು ಅವರು ಸೇಫ್ ಗೇಮ್ ಮಾಡ್ತಿದ್ದಾರೆ, ಡಿಸರ್ವಿಂಗ್ ಆಗಿಲ್ಲ, ಸೊ ಅವ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ಹೇಳ್ತಿರೋದು ಅಷ್ಟೇ. ಆ್ಯಂಡ್ ಇದನ್ನು ಧ್ರುವಂತ್, ಬಿಗ್ ಬಾಸ್ ಸೀಕ್ರೆಟ್ ರೂಮಲ್ಲಿರುವಂತಹ ಧ್ರುವಂತ್ ಅವರು ಕೂಡ ಅರ್ಥ ಮಾಡ್ಕೊಂಡಿಲ್ಲ ಅಂತ ಕಾಣಿಸುತ್ತೆ. ಯಾಕೆ ಅಂತಂದರೆ ನೆನ್ನೆ ಗಿಲ್ಲಿ ಸೋತಾಗ ರಕ್ಷಿತಾ ಶೆಟ್ಟಿ ಅವ್ರಿಗೆ ಟಾಂಟ್ ಕೊಡೋದಕ್ಕೆ ಶುರು ಮಾಡಿದ್ರು. ಏನಂತ ಅಂತಂದರೆ ತಾನೊಂದು ಬಗೆದರೆ ದೈವ ಒಂದು ಬಗೆಯಿತು ಅಂತ ಹೇಳಿ ಟಾಂಟ್ ಕೊಡೋದಕ್ಕೆ ಶುರು ಮಾಡಿದ್ರು. ದೈವ ಏನು ಬಗ್ದಿದೆ ಅನ್ನೋದನ್ನ ಇವರು ಇನ್ನೂ ನೋಡಿಲ್ಲ ಹೊರಗಡೆ. ರಘು ಅವ್ರಿಗಾಗಿರ್ಬೋದು, ಗಿಲ್ಲಿ ಅವ್ರಿಗಾಗಿರ್ಬೋದು, ರಕ್ಷಿತಾ ಶೆಟ್ಟಿ ಅವ್ರಿಗಾಗಿರ್ಬೋದು ಎಷ್ಟು ಫ್ಯಾನ್ ಬೇಸ್ ಇದೆ ಅನ್ನೋದು ಇವ್ರಿಗಿನ್ನೂ ಗೊತ್ತಿಲ್ಲ. ಇವಾಗ ಸದ್ಯಕ್ಕೆ ದೈವ ಅವರನ್ನು ಸೋಲ್ಸಿರ್ಬೋದು, ಕ್ಯಾಪ್ಟನ್ಸಿ ಟಾಸ್ಕಿಂದ ಸೋಲ್ಸಿರ್ಬೋದು. ಬಟ್ ಇನ್ನೊಂದೇ ಒಂದು ತಿಂಗಳಲ್ಲಿ ಗೊತ್ತಾಗುತ್ತೆ ನಿಮಗೆ ದೈವ ಏನು ಬಗ್ದಿದೆ ಅಂತ ಹೇಳಿ ಅವ್ರಿಗೆ. ಟಾಪಲ್ಲಿ ಬರುವಂತಹ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಫಿನಾಲೆನಲ್ಲಿ ಟಾಪಲ್ಲಿ ಬರುವಂತಹ ಕಂಟೆಸ್ಟೆಂಟ್ಗಳೇ ರಘು ಮತ್ತು ಗಿಲ್ಲಿ, ರಕ್ಷಿತಾ ಅವರಾಗಿರ್ತಾರೆ. ಬೇಕಾದ್ರೆ ನೋಡ್ಕೊಳ್ಳಿ, ದೈವ ಆಲ್ರೆಡಿ ಡಿಸೈಡ್ ಮಾಡಿಟ್ಟಿದೆ. ಆ್ಯಂಡ್ ಜನಗಳು ಅಷ್ಟು ಪ್ರೀತಿಯಿಂದ ಇವ್ರನ್ನ ಟಾಪಲ್ಲಿ ಇರಬೇಕು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಗಿಲ್ಲಿ ಅವ್ರನ್ನಾಗಿರ್ಬೋದು, ರಕ್ಷಿತಾ ಶೆಟ್ಟಿ ಅವ್ರನ್ನಾಗಿರ್ಬೋದು, ಮತ್ತು ರಘು ಅವ್ರನ್ನಾಗಿರ್ಬೋದು.
ಇಷ್ಟು ಜನನು ಕೂಡ ಟಾಪಲ್ಲಿ ಇರಬೇಕು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಜನಗಳು. ಆ್ಯಂಡ್ ಆ ವಿಚಾರ ಧ್ರುವಂತ ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಸೊ ಯಾವುದೋ ಒಂದು ಟಾಸ್ಕಲ್ಲಿ ಗಿಲ್ಲಿ ರಘು ಸೋತರು ಅಂದಿದ ತಕ್ಷಣ ರಕ್ಷಿತಾ ಅವ್ರು ಮಾಡಿದಂತಹ ಡಿಸಿಷನ್ನಿಂದನೇ ಇವ್ರು ಸೋತರು ಅನ್ನೋ ರೀತಿ ಈ ಅಪ್ಪ ಪೋಟ್ರೆ ಮಾಡ್ತಿದ್ದಾನೆ. ರಕ್ಷಿತಾ ಒಂದು ರೀತಿ ಗೇಮ್ ಪ್ಲೇನನ್ನು ಮಾಡಿದ್ಲು, ಲೈಕ್ ದೇವ್ರು ಬಂದು ಇನ್ನೊಂದು ರೀತಿ ಗೇಮ್ ಪ್ಲೇನನ್ನು ಮಾಡಿ ಇಡೀ ಆಟನೇ ಚೇಂಜ್ ಮಾಡಿಬಿಡ್ತು ಅನ್ನೋ ರೀತಿ ಹೇಳ್ತಿದ್ದಾರೆ. ಲೈಕ್ ಆ್ಯಸ್ ಇಫ್ ಇವನಿಗೆ ಎಲ್ಲ ಗೊತ್ತಿರೋದು, ಇವನಿಗೆ ಚೆನ್ನಾಗಿ ಆಟ ಆಡೋಕ್ಕೆ ಬರೋದು, ಇವನಿಗೆ ಥಿಂಕಿಂಗ್ ಕೆಪಾಸಿಟಿ ಇರೋದು, ರಕ್ಷಿತಾ ಶೆಟ್ಟಿ ಇವನ ಮುಂದೆ ಏನೂ ಇಲ್ಲ ಅನ್ನೋ ರೀತಿ ಆಡ್ತಿರ್ತಾನೆ. ಆ್ಯಂಡ್ ಅಫ್ಕೋರ್ಸ್ ಇನ್ನೊಂದು 2 ವಾರ 3 ವಾರದಲ್ಲಿ ಇವನು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ. ಯಾವ ಬೇಸಿಸ್ ಮೇಲೆ ಇವ್ರನ್ನ ಇಟ್ಕೋತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋದು ಖಂಡಿತವಾಗ್ಲೂ ಗೊತ್ತಿಲ್ಲ. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಇವ್ರಿಗೆ ಡೆಸಿಷನ್ ತೊಗೊಳ್ಳೋಂತಹ ಕೆಪಾಸಿಟಿನೇ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ನಿನ್ನೆ ಕೂಡ ನನಗೆ ಫೇರ್ ಗೇಮ್ ಆಡಿಸ್ಬೇಕು, 2 ಟೀಮಲ್ಲೂ ಸಮಬಲ ಇರಬೇಕು ಅಂತ ಹೇಳಿ ಬಡ್ಕೊತಾನೇ ಇದ್ದರು. 2 ಟೀಮಲ್ಲೂ ಸಮಬಲ ಕೊಟ್ಟು ಆಟ ಆಡಿಸ್ಬೇಕು ಅನ್ನೋ ಹಾಗಿದ್ರೆ ಬಿಗ್ ಬಾಸ್ ನಿಮ್ಮನ್ನು ಸೀಕ್ರೆಟ್ ರೂಮ್ ಒಳಗಡೆ ಏನಕ್ಕೆ ಕಳಿಸ್ಬೇಕಾಗಿತ್ತು? ಒಂದು ಕಡೆ ನಾಮಿನೇಟೆಡ್ ಟೀಮು, ಒಂದು ಕಡೆ ಸೇವ್ ಆಗಿರೋ ಟೀಮ್ ಅಂತ ಏನಕ್ಕೆ ಕೊಡಬೇಕಾಗಿತ್ತು? ರಾಶಿಕಾ ಅವ್ರ ಕೈಯಲ್ಲಿ ಏನಕ್ಕೆ ಈ ಒಂದು ಪ್ರಕ್ರಿಯೆನ ಮಾಡಿಸ್ಬೇಕಾಗಿತ್ತು? ಒಂದು ಕೈಯಲ್ಲಿ ಸ್ಟ್ರಾಂಗ್ ಆಗಿರುವಂತಹ ಟೀಮು, ಇನ್ನೊಂದು ಕಡೆ ವೀಕ್ ಆಗಿರುವಂತಹ ಟೀಮ್ ಆಗಲಿ ಅನ್ನೋ ಮೈಂಡ್ಸೆಟ್ಟನ್ನು ಇಟ್ಕೊಂಡೇ ಬಿಗ್ ಬಾಸ್ ಅವರು ನಿಮಗೆ ಈ ಒಂದು ಟಾಸ್ಕನ್ನು ಕೊಟ್ಟಿದ್ದಿದ್ದು. ಲೈಕ್ ಸೆಲೆಕ್ಟ್ ಮಾಡಿ ಅಂತ ಹೇಳಿ, ಯಾರು ಉಳ್ಕೋಬೇಕು ಯಾರು ಹೋಗಬೇಕು ಸೆಲೆಕ್ಟ್ ಮಾಡಿ ಅಂತ ಹೇಳಿ ಆ ಒಂದು ಮೈಂಡ್ಸೆಟ್ಟನ್ನು ಇಟ್ಕೊಂಡೆ ಬಿಗ್ ಬಾಸ್ ಅವರು ನಿಮಗೆ ಈ ಟಾಸ್ಕನ್ನು ಕೊಟ್ಟಿದ್ದರು. ಬಟ್ ನಿಮಗೆ ಅದನ್ನು ಅರ್ಥ ಮಾಡ್ಕೊಳ್ಳುವಂತಹ ಕೆಪಾಸಿಟಿ ಕೂಡ ಇರಲಿಲ್ಲ. ಸೊ ಡಿಸಿಷನ್ ತಗೊಳ್ಳುವಂತಹ ಕೆಪಾಸಿಟಿ ಕೂಡ ನಿಮಗೆ ಇರಲಿಲ್ಲ. ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದು ಅಂತಂದರೆ ರಕ್ಷಿತಾ ಶೆಟ್ಟಿಯವರು. ಬಿಗ್ ಬಾಸ್ ಮನೆಯಲ್ಲಿ ಸೇಫ್ ಗೇಮ್ ಆಡ್ತಿರುವಂತಹ ಒಂದಷ್ಟು ಜನ ಕಂಟೆಸ್ಟೆಂಟ್ಗಳಿದ್ದಾರೆ, ಇನ್ನೂ ಸಹ ಇದ್ದಾರೆ. ಅಭಿಷೇಕ್ ಅವರು ಈ ರೀತಿ ಸೇಫ್ ಗೇಮ್ ಮಾಡ್ಕೊಂಡು ಬಂದಿದ್ದರಿಂದನೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದರು. ಆ್ಯಕ್ಚುಲಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂತಹ ಕಂಟೆಸ್ಟೆಂಟ್ ಅಲ್ಲ, ಬಟ್ ಸೇಫ್ ಗೇಮ್ ಆಡಿಕೊಂಡು ಒಂದು ಗುಂಪು ಜೊತೆ ಇದ್ಕೊಂಡು ಸೇಫ್ ಗೇಮ್ ಆಡಿದ್ರು ಅನ್ನುವಂಥ ಒಂದೇ ಒಂದು ಕಾರಣಕ್ಕೇ ಅಭಿಷೇಕ್ ಅವರು ಇವತ್ತು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಇದ್ದಾರೆ. ಡಿಸರ್ವಿಂಗ್ ಕ್ಯಾಂಡಿಡೇಟ್ ಆದವರು ಹೊರಗಡೆ ಇದ್ದಾರೆ. ಆ್ಯಂಡ್ ಧನುಷ್ ಅವರು ಕೂಡ ಡಿಸರ್ವಿಂಗ್ ಕ್ಯಾಂಡಿಡೇಟೇ, ಫಿನಾಲೆಗೆ ಹೋಗುವಂಥ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಅಂತಲೇ ಹೇಳ್ಬೋದು. ಬಟ್ ಎಲ್ಲೋ ಒಂದು ಕಡೆ ಸೇಫ್ ಗೇಮ್ ಆಡೋದನ್ನು ಬಿಡಬೇಕು, ಅವರ ಒಂದು ಡಿಸಿಷನ್ನ ಸ್ಟ್ರಾಂಗಾಗಿ ಹೇಳಬೇಕು. ಸೇಫ್ ಗೇಮ್ ಮಾಡಿಕೊಂಡು ಎಲ್ಲರ ಮುಂದೆ ನಾನು ಒಳ್ಳೆ ಬುಕ್ಕಲ್ಲೇ ಇರಬೇಕು ಅನ್ನೋ ರೀತಿ ಪೋಟ್ರೆ ಮಾಡ್ಕೊತಿದ್ದಾರೆ ಧನುಷ್ ಅವರು ಕೂಡ. ಸೊ ಅದೆಲ್ಲೋ ವರ್ಕ್ ಆಗಲ್ಲ ಅಂತ ಅನಿಸುತ್ತೆ. ಇದೇ ರೀತಿ ಆಟ ಆಡ್ಕೊಂಡು ಹೋದರೆ ಖಂಡಿತವಾಗ್ಲೂ ಅವ್ರು ಫಿನಾಲೆಗೆ ಬರ್ತಾರೆ ಅನ್ನುವಂಥ ನಂಬಿಕೆ ಕೂಡ ನನಗೆ ಇಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಇವ್ರ ಜೊತೆ ಸೇಫ್ ಗೇಮ್ ಆಡ್ತಿರುವಂಥವ್ರು ಅಂತಂದರೆ ನಮ್ಮ ಕಾವ್ಯ ಶೈವ ಅವರು ಹಾಗೆ ಸ್ಪಂದನ ಅವರು, ಇವರು ಕೂಡ ಸೇಫ್ ಗೇಮ್ ಲಿಸ್ಟಲ್ಲೇ ಸೇರ್ಕೊಂಡಿದ್ದಾರೆ. ಸೊ ಇಂಥವರ ಮುಖವಾಡಗಳನ್ನ ಕಳಚಬೇಕು, ಇಂಥವ್ರನ್ನ ನಾಮಿನೇಟ್ ಮಾಡೋ ರೀತಿ ಆಗಬೇಕು ಕಂಟೆಸ್ಟೆಂಟ್ಗಳು ಅಂತ ಹೇಳಿನೇ ಬಿಗ್ ಬಾಸ್ ಅವರು ಈ ರೀತಿ ಟಾಸ್ಕ್ ಕೊಟ್ಟಿರುವಂತಹ ಚಾನ್ಸಸ್ ತುಂಬಾ ಇದೆ. ಯಾಕೆ ಅಂತಂದರೆ ಒಂದು ಟಾಸ್ಕ್ ಅಂತ ಬಂದಾಗ ಗಿಲ್ಲಿ ಚೆನ್ನಾಗಿ ಆಡಲ್ಲ, ಒಂದು ಆ್ಯಕ್ಟಿವಿಟಿ ಅಂತ ಬಂದಾಗ ಗಿಲ್ಲಿ ಮಾಡಲ್ಲ, ಮನೆ ಕೆಲಸ ಅಂತ ಬಂದಾಗ ಗಿಲ್ಲಿ ಮಾಡಲ್ಲ. ಆ್ಯಂಡ್ ರಕ್ಷಿತಾ ಶೆಟ್ಟಿ ಅವರು ಬಿಹೇವ್ ಮಾಡುವ ರೀತಿ ಚೆನ್ನಾಗಿರೋದಿಲ್ಲ, ಅವ್ರು ಮಾಡುವಂತಹ ಆ್ಯಕ್ಷನ್ಸ್ ಎಲ್ಲವೂ ಕೂಡ ತುಂಬ ಡ್ರಾಮ್ಯಾಟಿಕ್ ಅನಿಸುತ್ತೆ ಅಂತ ಹೇಳಿ ಸಾಕಷ್ಟು ಜನ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ರಕ್ಷಿತಾ ಪ್ರತಿಯೊಂದಕ್ಕೂ ಸಹ ಗಿಲ್ಲಿ ರಕ್ಷಿತಾ ಇಷ್ಟು ತಿಂಗಳಾದರೂ ಕೂಡ ಗಿಲ್ಲಿ ಮತ್ತು ರಕ್ಷಿತಾ ಅವರ ಹೆಸರನ್ನು ಬಿಟ್ಟು ಬೇರೆ ಯಾರ ಹೆಸರು ಸಹ ಬರ್ತಿರಲಿಲ್ಲ. ಎಲ್ಲೋ ಒಂದೊಂದು ಪಾಯಿಂಟಲ್ಲಿ ಬರ್ತಿತ್ತೇನೋ, ಬಟ್ ಜಾಸ್ತಿ ಅಂತ ಕೇಳಿ ಬರ್ತಿದ್ದಿದ್ದು ಇವ್ರ ಹೆಸರೇ ಅಷ್ಟೇ. ಬಟ್ ಇವರಿಬ್ಬರೇ ತುಂಬ ಡಿಸರ್ವಿಂಗ್ ಆಗಿರುವಂತಹ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಗೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಈ ಒಂದು ಪ್ಯಾಟ್ರನನ್ನು ಚೇಂಜ್ ಮಾಡಬೇಕು ಅಂತ ಹೇಳಿನೇ ರಜತ್ ಮತ್ತು ಚೈತ್ರ ಅವ್ರನ್ನೂ ಕೂಡ ಕಳಿಸಿದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ. ಆ್ಯಂಡ್ ರಜತ್ ಅವರು ತುಂಬ ಸತಿ ಹೇಳಿದ್ರು, ಲೈಕ್ ಇಷ್ಟು ದಿವಸಗಳಾದರೂ ಕೂಡ ನಿಮಗೆ ಗಿಲ್ಲಿನ ನಾಮಿನೇಟ್ ಮಾಡೋದಕ್ಕೆ ಸೇಮ್ ಕಾರಣನೇ ಸಿಗ್ತಿದೆ, ನಾಮಿನೇಟ್ ಮಾಡಬೇಡಿ ಅಂತ ಹೇಳಲ್ಲ, ಪದೇ ಪದೇ ಸೇಮ್ ಕಾರಣಗಳನ್ನ ಕೊಟ್ಟು ನಾಮಿನೇಟ್ ಮಾಡಬೇಡಿ ಅಂತ ಹೇಳಿ ರಜತ್ ಅವ್ರು ತುಂಬ ಸತಿ ಹೇಳ್ತಿದ್ದಾರೆ. ಬಟ್ ಅದು ಅರ್ಥ ಆಗ್ತಿಲ್ಲ. ಸೊ ಗಿಲ್ಲಿನ ಟಾರ್ಗೆಟ್ ಮಾಡೋದಾಗಿರ್ಬೋದು, ರಕ್ಷಿತಾ ಶೆಟ್ಟಿ ಅವ್ರನ್ನ ಟಾರ್ಗೆಟ್ ಮಾಡೋದಾಗಿರ್ಬೋದು, ಇದೆಲ್ಲವೂ ಕೂಡ ತುಂಬಾ ನಡೀತಿತ್ತು ಆ ಮನೆಯಲ್ಲಿ. ಸೊ ಆ ಒಂದು ಪ್ಯಾಟ್ರನನ್ನು ಚೇಂಜ್ ಮಾಡೋದಕ್ಕೆ, ಸೇಫಾಗಿ ಆಡ್ತಿರುವಂತಹ ಅವರ ಮುಖವಾಡನ ಕಳಿಸೋದಕ್ಕೆ, ಅವ್ರು ಆಚೆ ಬರಲಿ ಅಂತ ಹೇಳೋದಕ್ಕೋ ಏನೋ ಬಿಗ್ ಬಾಸ್ ಅವರು ಈ ರೀತಿಯಾದಂತಹ ಟಾಸ್ಕನ್ನು ರೆಡಿ ಮಾಡಿರ್ತಾರೆ. ಬಟ್ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥದ್ದು, ಅದನ್ನು ಅರ್ಥ ಮಾಡ್ಕೊಳ್ಳುವಂತಹ ಕೆಪಾಸಿಟಿ ನಿಜವಾಗ್ಲೂ ಧ್ರುವಂತವ್ರಿಗೆ ಇರಲಿಲ್ಲ. ಅದಕ್ಕೋಸ್ಕರನೇ ಅವ್ರು ಯಾವಾಗಲೂ ಸಹ ಫೇರ್ ಗೇಮ್ ಮಾಡಿಸ್ತೀನಿ, ಸಮಬಲ ಟೀಮ್ ಇರಬೇಕು ಅಂತ ಹೇಳ್ತಿದ್ರು. ಸಮಬಲ ಟೀಮ್ ಮಾಡಬೇಕು ಅಂತ ಆಗಿದ್ರೆ ಲೈಕ್ ಪ್ರತಿ ವಾರ ಟಾಸ್ಕ್ ಕೊಡೋ ಹಾಗೆ ಬಿಗ್ ಬಾಸ್ ಈ ವಾರ ಕೂಡ ಟಾಸ್ಕ್ ಕೊಟ್ಟು 2 ಟೀಮನ್ನು ಮಾಡಿ ಸಮವಾಗಿ ಕಂಟೆಸ್ಟೆಂಟ್ಗಳನ್ನ ಸ್ಪ್ಲಿಟ್ ಮಾಡ್ತಿದ್ರು. ಲೈಕ್ ಆ ಟೀಮ್ಗೂ ಕೂಡ
ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಕಂಟೆಸ್ಟೆಂಟು, ವೀಕ್ ಆಗಿರೋ ಕಂಟೆಸ್ಟೆಂಟು ಆ್ಯಂಡ್ ಈ ಟೀಮಲ್ಲೂ ಕೂಡ ಸ್ಟ್ರಾಂಗ್ ಆಗಿರೋ ಕಂಟೆಸ್ಟೆಂಟ್, ವೀಕ್ ಆಗಿರೋ ಕಂಟೆಸ್ಟೆಂಟ್ ಅಂತ ಹೇಳಿ ಸಮಬಲದ ಟೀಮ್ನ ಬಿಗ್ ಬಾಸ್ ಅವರೇ ರೆಡಿ ಮಾಡ್ತಿದ್ರು ಅಲ್ವಾ. ನಿಮ್ಮ ತನಕ ಬರುವಂತಹ ಅವಶ್ಯಕತೆ ಏನಿತ್ತು? ಲೈಕ್ ನಾರ್ಮಲಾಗಿ ಪ್ರತಿ ವಾರ ಹೇಗೆ ಟಾಸ್ಕ್ ಆಡಬೇಕೋ ಅದೇ ರೀತಿ ಆಡ್ಕೊಂಡು ಹೋಗಿದ್ದಿದ್ರೆ ನಿಮ್ಮ ತನಕ ಬರುವಂತಹ ಅವಶ್ಯಕತೆ ಬಿಗ್ ಬಾಸ್ಗಾದರೂ ಏನಿತ್ತು? ಅದನ್ನು ಅರ್ಥ ಮಾಡ್ಕೊಂಡು ನೀವು ಆಟ ಆಡಬೇಕಾಗಿತ್ತು. ಬಟ್ ಧ್ರುವಂತ್ ಕಂಪ್ಲೀಟಾಗಿ ಫೇಲ್ ಆಗಿದ್ದಾರೆ ಆ ರೀತಿ ಅರ್ಥ ಮಾಡ್ಕೊಂಡು ಆಟ ಆಡೋದ್ರಲ್ಲಿ. ಬಟ್ ನಮ್ಮ ರಕ್ಷಿತಾ ಶೆಟ್ಟಿ ಅದರಲ್ಲಿ ಗೆದ್ದಿದ್ದಾಳೆ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಎಲ್ರಿಗಿಂತ ಚಿಕ್ಕವಳು ಅಂತ ಅನ್ಸ್ಕೊಂಡಿದ್ರು ಕೂಡ ಅವಳ ಥಿಂಕಿಂಗ್ ಕೆಪಾಸಿಟಿನಲ್ಲಿ ಅವಳು ಎಲ್ರಿಗಿಂತ ದೊಡ್ಡವಳಾಗಿದ್ದಾಳೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಸ್, ಇವತ್ತಿನ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.